ಹಲೋ ಮಕ್ಕಳೇ, ನಾನಿವತ್ತು 2 ಅಂಕದ ಪ್ರಶ್ನೆಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಯಾವುದಪ್ಪ ಅಂತ ಹೇಳಿದ್ರೆ ಪಠ್ಯಪೂರಕದಲ್ಲಿ ಬರುವಂಥ 2 ಅಂಕದ ಪ್ರಶ್ನೆಗಳನ್ನು ಹಂಚ್ಕೊಳ್ತಾ ಇದ್ದೀನಿ ಮಕ್ಕಳೇ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಮಕ್ಕಳೇ. ಹಾಗಿದ್ರೆ ಇನ್ಯಾಕ್ ತಡ, ಬನ್ನಿ ನಾನು ಈ ಒಂದು ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಏನಪ್ಪ ಏನಿದೆ ಇಲ್ಲಿ ಅಂತ ಹೇಳಿದ್ರೆ ನಿಮಗೆ ಗೊತ್ತಿದೆ ಈಗಾಗಲೇ. ಶುಕನಾಸನ ಉಪದೇಶ ಮತ್ತೆ ನಾನು ಪ್ರಾಸ ಬಿಟ್ಟ ಕತೆ, ಇವು ಎರಡರಲ್ಲಿ ಒಂದರದು 2 ಮಾರ್ಕರ್ ಬರುತ್ತೆ. ಇಲ್ಲಿ ನೋಡಿ, ಗುರುಪದೇಶದ ಗುಣಗಳನ್ನು ಪಟ್ಟಿ ಮಾಡಿ ಅಂತ ಹೇಳಿದ್ದಾರೆ. ಇಲ್ಲಿ ಬರೋವಂಥ ಎಲ್ಲ ವರ್ಡ್ಸು ಕೀವರ್ಡೇ ಆಗಿದೆ ಮಕ್ಕಳೇ. ಹಾಗಾಗಿ ಇಲ್ಲಿ ಇದೊಂದೇ ಬರೀರಿ ಇದೊಂದೇ ಬರೀರಿ ಅಂತ ಹೇಳೋಕ್ಕಾಗಲ್ಲ. ಇಲ್ಲಿ ಎಲ್ಲ ವರ್ಡ್ಸನ್ನು ಬರಿಬೇಕು. ಹಾಗಿದ್ರೆ ಏನು ಗೊತ್ತಾ, ಇದು ಕೀವರ್ಡ್ಸು. ಕಿವಿಗೆ ಒಂದು ಆಭರಣ ಅಂತಾಗಿರಲಿ, ಚಂದ್ರಕಳೆಯನ್ನು ಕಳೆವಂತೆ ಬಗೆಯ ಕೊಳೆಯನ್ನು ಹಿತವಚನ ತೊಳೆದು ಬಿಡುತ್ತದೆ ಅದಾಗಲಿ, ನೀವು ಎಲ್ಲಾನು ಕಂಪ್ಲೀಟಾಗಿ ಬರಿಬೇಕು. ಇದನ್ನಿಷ್ಟು ಬರೆಯೋದಕ್ಕೆ 2 ರಿಂದ 3 ನಿಮಿಷಗಳ ಕಾಲಾವಕಾಶವನ್ನು ತಗೋಬೇಕು. ಅಷ್ಟರಲ್ಲೇ ಬರೆದು ಮುಗಿಸ್ಬೇಕು. ಹೇಗೆ ನೆನ್ಪಿಟ್ಕೋಬೇಕು ಅಂತ ಹೇಳಿದ್ರೆ, ಒಂದೊಂದೇ ವರ್ಡ್ಸನ್ನು ಏನು ಮಾಡಿ ಗೊತ್ತಾ, ನೀವು ಮೈಂಡ್ ಮ್ಯಾಪ್ ಥರ ನೆನ್ಪಿಟ್ಕೊಳ್ಳಿ. ಫಸ್ಟ್ ಏನು ಗೊತ್ತಾ, ಇದು ಶ್ರೀಮುಖಕ್ಕೆ ಇನ್ನಷ್ಟು ಶ್ರೀಮಂತವಾಗುತ್ತದೆ. ಒಂದು ಎಲ್ಲಿಂದ, ಕಿವಿಗೆ ಒಂದು ಆಭರಣ ಆದ್ರಿಂದ. ನೆಕ್ಸ್ಟ್ ಏನು ಗೊತ್ತಾ, ಮುಸ್ಸಂಜೆಯ ಚಂದ್ರನ ಕತ್ತಲನ್ನು ಕಳೆಯುವಂತೆ ಬಗೆಯ ಕೊಳೆಯನ್ನೆಲ್ಲ ಹಿತವಚನ ತೊಳೆದು ಬಿಡುತ್ತದೆ. ಮತ್ತು ಬಾಳಿನಲ್ಲಿ ಒಂದು ಸಂಯಮ, ಒಂದು ಪಕ್ವತೆ ಮತ್ತು ಶಾಂತಿ ಕಾಣಿಸಿಕೊಳ್ಳುತ್ತದೆ. ಆಮೇಲೆ ಗುರುಪದೇಶ ಎಂದರೆ ಜನರ ಒಳ ಹೊರಗಣ ಕೊಳೆಯನ್ನು ತೊಳೆದು ಬಿಡುವ ಏನು ಮಿಹ ಅಂತ ಹೇಳಿ, ಅಂದರೆ ಸ್ನಾನ ಅಂತ ಹೇಳ್ತೀವಲ್ಲ ಅದು. ನೆರೆಯದ, ಇಲ್ಲಿ ತಲೆ ನೆರೆಯದ, ಮೈ ಸುಕ್ಕುಗಟ್ಟದೆ ಮೂಡುವ ಮುಪ್ಪು, ಬೊಜ್ಜು ಬೆಳೆಯದೆ ಬರುವ ಗುರುತ್ವ, ಬಂಗಾರವಿಲ್ಲದೆ ಮಾಡಿದ ಬೆಲೆ ಬಾಳುವ ಕಿವಿಯೋಲೆ, ಪಂಜು ಇಲ್ಲದೆ ಬೆಳಗುವ ಒಂದು ಬೆಳಕು, ಉದ್ವೇಗ ಭರಿಸದ ಜಾಗರಣೆ. ಅಷ್ಟು ಬರಿಬೇಕು ಮಕ್ಕಳೇ. ಸ್ವಲ್ಪ ಟಫ್ ಇದೆ, ಇರಲಿ, 1-2 ಸತಿ ಓದಿದ್ರೆ ಬಂದೇ ಬರುತ್ತೆ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಮಕ್ಕಳೇ. ರಾಜರ ಪ್ರಕೃತಿ ಹೇಗಿರುತ್ತೆ ಅಂತ ಹೇಳಿದೆ. ಇಲ್ಲಿ ನೋಡಿ, ಅಹಂಕಾರ, ದಾಹ, ಜ್ವರ, ತಲೆಗಡರಿ. ಏನಾಗುತ್ತೆ ಅಂದರೆ ಅವರ ಬಗೆಯಲ್ಲಿ ಕತ್ತಲು ತುಂಬಿರುತ್ತದೆ. ಅದು ಎಲ್ಲ ದುಡ್ಡಿನ ಮಹಿಮೆ, ದುಡ್ಡು ದುರಭಿಮಾನದ ತವರು, ದುಡ್ಡಿನ ಪೈತ್ಯ ಅಡರಿದವರಿಗೆ ಜಗತ್ತೆಲ್ಲ ಕ್ಷುದ್ರವಾಗಿ ಕಾಣುತ್ತದೆ. ರಾಜ್ಯ ಎನ್ನುವುದು ಒಂದು ವಿಷ, ಅದರ ಅಧಿಕಾರದ ಸೋಂಕು ತಾಗಿದವರಿಗೆಲ್ಲ ಬುದ್ಧಿ ಮಂಕಾಗಿ ಬಿಡುತ್ತದೆ. ಮ್ಯಾಮ್ ಎಲ್ಲಿಂದ ತೊಗೊಂಡಿದ್ದೀರಾ ಮ್ಯಾಮ್ ಈ ಆನ್ಸರು ಅಂತ ಕೇಳಬೇಡಿ, ಇದನ್ನು ನಾನು ನಿಮ್ಮ LBA ಆನ್ಸರಿಂದನೇ ತೊಗೊಂಡಿದ್ದೀನಿ, ಸರಿನಾ. ನೆಕ್ಸ್ಟ್, ಪೈಗಳು ಪ್ರಾಸ ತೊರೆಯಲು ನಿಶ್ಚಯಿಸಿದ ಸಂದರ್ಭವನ್ನು ಬರೆಯಿರಿ. ಇದು ಕೂಡ ಹಾಗೆ ಇದೆ. ಏನು ಗೊತ್ತಾ, ಇಲ್ಲಿ ಅವ್ರು ಏನು ಮಾಡ್ತಾರೆ, ರಾಜ್ಯದ ನವಸಾರಿಯಲ್ಲಿದ್ದಾಗ ಒಂದು ಮುಂಜಾನೆ ಮಾಳಿಗೆ ಮೇಲೆ ಹೋಗಿ ಶಪಥಗೈಯುತ್ತಿದ್ದಾಗ ಆಗೋದು ಹೋಗೋದು ದೇವರ ಇಚ್ಛೆ, ಹೂಡೋದು ಬಿತ್ತೋದು ನನ್ನ ಇಚ್ಛೆ, ಹಾಗಾಗಿ ಮೀನಾಮೇಷ ಮಾಡದೆ ಮೀನಾಮೇಷ ನೋಡೋದು ಅಂದರೆ ಹಿಂದೆ ಮುಂದೆ ನೋಡದೆ ಪ್ರಾಸವನ್ನು ಈಗಲೇ ತೊರೆಯುವುದು ಉತ್ತಮ ಎಂದುಕೊಂಡು ತಕ್ಷಣ ರವೀಂದ್ರನಾಥ್ ಟೆಗೋರರ ಭಾರತ ಲಕ್ಷ್ಮಿ ಮತ್ತು ವಿದಾಯ ಅಂತ ಹೇಳಿ ಅವ್ರು 2, ಆಮೇಲೆ ಬಂಗಾಳಿ ಕವಿತೆಗಳನ್ನು ಅವರು ಮತ್ತು ಶೇಖ್ ಮೊಹಮ್ಮದ್ ಇಕ್ಬಾಲರ ಹಿಂದೂಸ್ತಾನ್ ಹಮಾರ ಎಂಬ ಉರ್ದು ಗೀತವನ್ನು ಕನ್ನಡಿಸಿದರು, ಅಂದರೆ ಕನ್ನಡಕ್ಕೆ ಅನುವಾದ ಮಾಡಿದರು. ನಂತರ ತಮ್ಮ ಸ್ವದೇಶಾಭಿಮಾನ, ಅವ್ರದ್ದು ಸ್ವದೇಶಾಭಿಮಾನ ಅಂತ ಹೇಳಿ ಪತ್ರಿಕೆ ಇತ್ತಲ್ಲ, ಆ ಪತ್ರಿಕೆಯಲ್ಲಿ ಅದನ್ನು ಪ್ರಕಟಿಸಿದರು. ಇದಿಷ್ಟು ಬರಿಬೇಕು ಮಕ್ಕಳೇ, ನನಗೆ ಪಾಪ ಅನಿಸ್ತಾ ಇದೆ. ಓಕೆ, ನೆಕ್ಸ್ಟ್, ಪ್ರಾಸವನ್ನು ಬಿಟ್ಟು ಬರೆಯಲು ಯೋಚಿಸಿದ ಪೈಗಳು ಪ್ರಾಸ ಇಟ್ಟೇ ಬರೆಯಲು ಕಾರಣವೇನು ಅಂತ ಹೇಳಿ ಇದೊಂದು ಕ್ವಶನ್ ಇದೆ. ಇಲ್ಲೇನು ಗೊತ್ತಾ, ಪದೇ ಪದೇ ಅವರು ಸ್ಫುರಿಸುತ್ತಿದ್ರು, ಅಂದರೆ ಅವರು ಅದನ್ನು ನೋಡ್ತಾ ಇದ್ರು ಅಂತ ಹೇಳಿ ಅಂದ್ಕೊಳ್ಳಿ. ಚೇಳಿನ ಮಂತ್ರ ಬಾರದೆ ಹಾವಿನ ಗುದ್ದಿನಲ್ಲಿ ಕೈ ಹಾಕಲಾರದೆ, ಆ ಬಗ್ಗೆ ಬಲ್ಲವರನ್ನು ಬೆನ್ನು ತಟ್ಟಿದಲ್ಲದೆ ಅಲ್ಲಿ ಮನಸ್ಸು ಅಳುತ್ತಾ ಇತ್ತು ಅಂತ ಹೇಳಿ ಬರೀರಿ. ಆಮೇಲೆ ಅವ್ರು ಏನು ಮಾಡಿದರು ಅಂತ ಹೇಳಿದರೆ, ಏನು ಬಿಟ್ಟು ಬರಿಬೇಕೋ ಅದು ಗೋಜು ಬಂದಿತ್ತಲ್ವ ಅವರಿಗೆ, ಅದು ಮೇಲಲ್ಲವೇ ಪ್ರಾಸದ ಗೋಜು ಅಂತ ಹೇಳಿ ಹೇಳ್ತಾರಲ್ವ, ಅದನ್ನು ಬರೀರಿ. ಆಮೇಲೆ ತನಕ ತಣ್ಣಗಿರುವುದೇ ಲೇಸೆಂದು ಪ್ರಾಸ ಇಟ್ಟೇ ಬರೆಯುತ್ತಾ ಹೋದ್ರು ಅಂತ ಹೇಳಿ ಬರೀರಿ. ಇದೆಲ್ಲ ಕಂಪ್ಲೀಟಾಗಿ ಬರೀರಿ ಮಕ್ಕಳೇ, ಯಾಕಂದರೆ ಇದಿಷ್ಟು ನಿಮ್ಮ LBAದಲ್ಲಿತ್ತು, ಅದಕ್ಕೋಸ್ಕರ. ಪೈಗಳ ತಮ್ಮನ ಮದುವೆ, ಇದು ತುಂಬ ಈಸಿ. ಇದರಲ್ಲಿ ಏನು ಗೊತ್ತಾ, ಒಂದು ಕಡೆ ಲಡ್ಡಿಗೆ ಮಾಡ್ತಾಯಿದ್ರು, ಇನ್ನೊಂದು ಕಡೆ ಮಂಡಿಗೆಗಳನ್ನು ಮಡಿಸ್ತಾ ಇದ್ರು, ಮತ್ತೊಂದು ಕಡೆ ಸೇವಿಗೆಯನ್ನು ಒತ್ತಾ ಇದ್ರು. ಹೀಗೆ ಮುಂತಾದ ಸಿದ್ಧತೆಗಳಾಗುತ್ತಿದ್ದವು ಅಂತ ಹೇಳಿ ಬರೆದ್ರೆ ಆಯಿತು. ಜ್ಞಾನ ಅಜ್ಞಾನಿಗಳ ಸಂಘ, ಇದು ವೆರಿ ಈಸಿ. ಈ ಪದ್ಯ ಭಾಳ ಈಸಿ ಇದೆ ಮಕ್ಕಳೇ. ಇಲ್ಲೇನು ಗೊತ್ತಾ, ಜ್ಞಾನಿಗಳ ಸಂಘ ಅಂತಂದರೆ ಮೊಸರ ಹೊಸೆದು ಬೆಣ್ಣೆಯನ್ನು ಪಡೆಯುವಂತೆ, ಅಜ್ಞಾನಿಗಳ ಸಂಘ ಅಂದರೆ ಕಲ್ಲ ಹೊಣ್ಣು ಹೊಡೆದು ಬೆಂಕಿಯನ್ನು ಪಡೆಯುವಂತೆ. ಇಲ್ಲಿ ಏನಾಗುತ್ತೆ, ಒಂದು ಪ್ರಯೋಜನಕಾರಿಯಾಗಿರುತ್ತೆ, ಇನ್ನೊಂದು ಪ್ರಯೋಜನಕಾರಿ ಆಗಿರಲ್ಲ ಅಂತ ಬರಿಬೇಕು. ಶರಣರ ಸಂಘವನ್ನು ಮಾಡಿದರೆ ಕರ್ಪೂರದ ಗಿರಿಯನ್ನು
ಉರಿಯ ಕೊಂಬಂತೆ ಎನ್ನುವುದು ಅಕ್ಕಮಹಾದೇವಿಯವರ ಅಭಿಪ್ರಾಯ. ಇದು ವೆರಿ ಈಸಿ. ಓಕೆ, ಹೀಗೆ ಬರೆದ್ಬಿಡಿ. ನೆಕ್ಸ್ಟು ಭಗವಂತನಲ್ಲಿ ಶರಣಾಗುವುದು. ಚಂದನ ಬರಿಬೇಕು. ಚಂದನವನ್ನು ಕಡೆದು ಕೊರೆದು ತೇಯ್ದರೂ ಅದು ನೊಂದರೂ ಅದು ತನ್ನ ಸುವಾಸನೆಯನ್ನು ಬಿಡದು. ಸುವರ್ಣವನ್ನು ಕಡಿದು ಅರೆದು ಬೇಯಿಸಿದರೂ ಅದು ಕಳಂಕವನ್ನು ಹೊಂದೋದಿಲ್ಲ. ಹಾಗೆಯೇ ಕಬ್ಬನ್ನು ತಂದು, ಸಂದು ಆಗಿದೆ ಮಕ್ಕಳೇ, ತಂದು ಮಾಡಬೇಕು, ತಂದು ಕಡಿದು ಗಾಣದಲ್ಲಿ ಹಾಕಿ ಗಾಣದಲ್ಲಿಟ್ಟು ಓಕೆ ಅರೆದು ಪಾಕ ಮಾಡಿದರೆ ಅದು ಸಕ್ಕರೆಯಾದ ಮೇಲೆ ಸಿಹಿಯನ್ನು ಬಿಡೋದಿಲ್ಲ. ಹಾಗೆ ನೊಂದಿದ್ದ ಕಾರಣ ಸಿಹಿಯನ್ನು ಬಿಡೋದಿಲ್ಲ. ಹಾಗೆ ನನ್ನ ಹೀನತೆ, ನನ್ನ ಹೀನಂಗಳನ್ನು ಅಂತ ಹೇಳ್ತಾರಲ್ಲ, ಹೀನತೆಯನ್ನು ತಂದು ತಿಳಿಸಿ ನನ್ನನ್ನು ಕೊಂದರೂ ಕೂಡ ನಾನು ನಿಮ್ಮಲ್ಲಿ ಶರಣಾಗುವುದನ್ನು ಬಿಡುವುದಿಲ್ಲ ಎಂದು ಭಗವಂತನಲ್ಲಿ ಶರಣಾಗುವ ಅಕ್ಕಮಹಾದೇವಿಯವರ ವಚನದಲ್ಲಿ ವ್ಯಕ್ತವಾಗಿದೆ. ಇಷ್ಟು ಬರೆದ್ರೆ ಆಯಿತು. 3 ನಿದರ್ಶನಗಳನ್ನು ಬರಿಬೇಕು ಮಕ್ಕಳಲ್ಲಿ. ನೆಕ್ಸ್ಟ್ ಗಾಂಧೀಜಿಯವರ ಅನ್ ಟು ದಿ ಲಾಸ್ಟ್. ಫಸ್ಟು ಎಲ್ಲದರ ಒಳ್ಳೆಯದರಲ್ಲೇ ನಮ್ಮ ಒಳ್ಳೆಯದು ಅಡಗಿದೆ. ವಕೀಲನ ಕೆಲಸಕ್ಕೂ ಕ್ಷೌರಿಕನ ಕೆಲಸಕ್ಕೂ ಒಂದೇ ನಿರ್ವಹಿಸಲು ಸಮಾನವಾದ ಹಕ್ಕಿದೆ. ಶ್ರಮಜೀವಿಯ ಜೀವನವೇ ಉಳುವವನ ಅಥವಾ ಕೈಕಸುಬುಗಾರನ ಜೀವನವೇ ಯೋಗ್ಯ ಜೀವನ ಅಂತ ಹೇಳಿದರೆ ಆಯಿತು ಮಕ್ಕಳೇ. ನೆಕ್ಸ್ಟ್ ಹೋಗ್ತೀನಿ ನೋಡಿ. ಬಾಳಿನಲ್ಲಿ ತೃಪ್ತಿ. ನಮ್ಮ ದೇಶದ ಮತ್ತು ಇಡೀ ಜಗತ್ತಿನ ಕಲ್ಯಾಣ ನಮ್ಮ ಮೇಲೆ ನಿಂತಿದೆ ಎಂದು ಭಾವಿಸಿಕೊಂಡು ನಾವು ಕಾರ್ಯೋನ್ಮುಖರಾಗಬೇಕು. ವೇದಾಂತದ ಸಂದೇಶವನ್ನು ಪ್ರತಿ ಮನೆಗೂ ಸಾರಿ ಪ್ರತಿಯೊಂದು ಆತ್ಮದಲ್ಲಿರುವ ಸೂಕ್ತ ಪಾವಿತ್ರ್ಯವನ್ನು ಜಾಗೃತಗೊಳಿಸಬೇಕು. ನಾವು ಎಷ್ಟೇ ಅಲ್ಪವನ್ನು ಸಾಧಿಸಿದ್ದರೂ ನಾವು ಒಂದು ಮಹಾ ಆದರ್ಶಕ್ಕಾಗಿ ಬಾಳಿ ದುಡಿದು ಮಡಿದೆವು ಎಂದು ತೃಪ್ತಿ ದೊರಕುತ್ತದೆ ಎಂಬುದು ವಿವೇಕಾನಂದರ ಅಭಿಪ್ರಾಯವಾಗಿದೆ. ಓಕೆ, ಇದಕ್ಕೆಲ್ಲ ಕೀವರ್ಡ್ಸೇ ಎಲ್ಲ ಇದೆ ಮಕ್ಕಳೇ, ಇದನ್ನು ಬಿಡೋ ಹಾಗೆ ಇಲ್ಲ ಏನು. ವಿವೇಕಾನಂದರ ದೃಷ್ಟಿಯಲ್ಲಿ ಪ್ರಗತಿ ಯಾವಾಗ ಸ್ಥಿರವಾಗುತ್ತಂದರೆ ದೇಶದ ಭಾಷೆಯಲ್ಲಿ ಜನರಿಗೆ ಭಾವನೆಗಳನ್ನು ನೀಡಿದರೆ ಅವ್ರ ವಿಷಯವನ್ನು ಗ್ರಹಣ ಮಾಡಿಕೊಳ್ಳುವರು. ಅವರಿಗೆ ಮತ್ತೊಂದು ಅವಶ್ಯಕತೆ ಇದೆ, ಯಾವುದು ಅಂದರೆ ಸಂಸ್ಕೃತಿ. ಯಾಕಂದರೆ ಜ್ಞಾನ ಏನಾಗಲಾರ್ದು, ಜ್ಞಾನ ರಾಶಿ ಆಘಾತವನ್ನು ತಡೆಯೋದಿಲ್ಲ, ಸಂಸ್ಕೃತಿ ಮಾತ್ರ ಆಘಾತವನ್ನು ತಡೆಯುತ್ತೆ. ಹೀಗಾಗಿ ಸಂಸ್ಕೃತಿಯು ರಕ್ತದಲ್ಲಿ ಹರಿಬೇಕು, ಆಗ ಮಾತ್ರ ದೇಶದ ಪ್ರಗತಿ ಸ್ಥಿರವಾಗುವುದು ಎಂದು ವಿವೇಕಾನಂದರ ದೃಷ್ಟಿಯಾಗಿದೆ. ಇಷ್ಟು ಬರಿಬೇಕು ಮಕ್ಕಳೇ. ಓಕೆ, ನೆಕ್ಸ್ಟ್ ರಾಜಕೀಯ ಸ್ವಾತಂತ್ರ್ಯ. ಸರ್ಕಾರವನ್ನು ರಚಿಸೋದ್ರಲ್ಲಿ, ಸರ್ಕಾರವನ್ನು ವಿಸರ್ಜಿಸೋದ್ರಲ್ಲಿ, ಸರ್ಕಾರಗಳ ಸ್ಥಾಪನೆ ರಚಿಸುವುದರಲ್ಲಿ